ಪಾಕಿಸ್ತಾನದಿಂದ ಅನ್ಯಾಯ ಆಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಪಾಕಿಸ್ತಾನ ಬಾಂಗ್ಲಾವನ್ನ ಮುಗಿಸ್ತದೆ ಅನ್ನುವಂತ ಆತ್ಯಂತಿಕ ಸಂದರ್ಭದಲ್ಲಿ ನಿಂತಾಗ ಭಾರತ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತು. ನಮ್ಮ ಕಲ್ಚರು, ನಮ್ಮ ವಿಶ್ವವಿದ್ಯಾನಿಲಯ ಪ್ರತಿ ಒಂದನ್ನ ಧ್ವಂಸ ಮಾಡಿದಂತ ಆ ದಮನಕಾರಿ ಕ್ರೂರಿಗಳನ್ನ ನಮ್ಮ ಇತಿಹಾಸದಲ್ಲಿ ನಮಗೆ ಓದುವಂತ ಸಂದರ್ಭವನ್ನು ಒದಗಿಸಿದ್ದಿದ್ರೆ ಇದೇ ದುಷ್ಟ ಕಾಂಗ್ರೆಸ್. ನಿಮಗೆ ಮಸೀದಿಗಳನ್ನು ಮುಟ್ಟಿದಾಗ ಉರಿತದೆ. ಅದೇ ಇತಿಹಾಸದಲ್ಲಿ ನಮ್ಮ ನಂಬಿಕೆಯ ದೇಗುಲಗಳನ್ನ ಒಡೆದು ಅವರು ಮಸೀದಿ ಕಟ್ಟಿದ್ದನ್ನ ಇತಿಹಾಸವನ್ನ ಕೆದಕ್ಲಿಕ್ಕೆ ಹೋದಾಗ ನಿಮಗೆ ಯಾಕೆ ನೋವಾಗುತ್ತೆ? ಬಾಂಗ್ಲಾದಲ್ಲಿ ನಡೀತಾ ಇರುವಂತ ಈ ರಣಹೋಮಕ್ಕೆ, ಮಾರಣ ಹೋಮಕ್ಕೆ ಒಂದು ತುಟಿ ಒಡೆದೇ ಇದ್ದಂತ ನಿಮ್ಮನ್ನ ನಾವು ಸಹಿಸಬೇಕಲ್ವಾ? ಬಾಯಿ ಅನ್ಬೇಕು. ಭಾರತ ಜೋಡ ಯಾತ್ರೆ ಮಾಡ್ತೀರಿ, ಯಾವ ಕರ್ಮಕ್ಕೆ ಭಾರತ ಜೋಡ ಯಾತ್ರೆ ಮಾಡ್ತೀರಿ? ಮನಸ್ಸುಗಳನ್ನ ಒಂದಾಗಿಸ್ಲಿಕ್ಕಾಗಿಲ್ಲ ನಿಮಗೆ. ಹಿಂದೂ ಮುಸ್ಲಿಮರನ್ನ ಒಂದು ಭಾವನಾತ್ಮಕವಾಗಿ ಒಟ್ಟಿಗೆ ತರಬೇಕು ಅನ್ನುವಂತ ಒಂದು ಮಾತು ಬರ್ತಾ ಇಲ್ಲ ನಿಮಗೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಕೆಲವು ದಿನದಿಂದ ನೀವು ಗಮನಿಸ್ತಾ ಇದ್ದೀರಿ, ನಾವು ಗಮನಿಸ್ತಾ ಇದ್ದೇವೆ, ದೇಶ ಗಮನಿಸ್ತಾ ಇದೆ, ಪ್ರಪಂಚ ಗಮನಿಸ್ತಾ ಇದೆ. ಯಾವುದೋ ಸಂಬಂಧವೇ ಇಲ್ಲದೇ ಇದ್ದಂಥ ಯಾವ್ಯಾವುದೋ ದೇಶದ ನಾಗರಿಕರು ಕೂಡ ಅಲ್ಲಿ ನಡೀತಾ ಇರುವಂಥ ಮಾರಣ ಹೋಮದ, ಅನ್ಯಾಯದ, ಅತ್ಯಾಚಾರದ ವಿರುದ್ಧ ದನಿಯನ್ನು ಎತ್ತುತ್ತಾ ಇದ್ದಾರೆ. ಭಾರತದಲ್ಲಿ ಮಠಮಾನ್ಯಗಳು, ಸನಾತನ ಧರ್ಮಿಗಳು ಮತ್ತು ಮನುಷ್ಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಬೇಕು ಅಂತಂದಾಗ ದುಃಖ ಉಮ್ಮಳಿಸ್ತದೆ. ನಮ್ಮದೇ ಸದಸ್ಯರು, ನಮ್ಮದೇ ಹಿಂದೂಗಳು, ನಮ್ಮ ಬಾಂಧವರು, ಆ ದೇಶದ ಹುಟ್ಟಿಗೆ ಭಾರತವೇ ಮೂಲಭೂತವಾದಂಥ ಹೆಗಲನ್ನು ಕೊಟ್ಟದ್ದು, ತಲೆಯನ್ನು ಕೊಟ್ಟದ್ದು, ಸಹಕಾರವನ್ನು ಕೊಟ್ಟದ್ದು, ಒಂದು ವಿಶ್ವಾಸಾರ್ಹತೆಯ ಸಂಬಂಧವನ್ನು ಬೆಳೆಸಿದ್ದು. ಆದರೆ ಉಂಡ ಮನೆಯ ಗಳ ಇಳಿಸುವ ಒಂದು ಚಾರಿತ್ರಿಕವಾದಂಥ ಹಿನ್ನೆಲೆ ಅವರ DNA ಇರೋದರಿಂದ ಅದನ್ನು ನಾವು ಆಶ್ಚರ್ಯದಿಂದ ನೋಡಬೇಕಾಗಿಲ್ಲ. ಅಥವಾ ಉಂಡ ಮನೆಗೆ ದ್ರೋಹ ಬಗೆಯುವ, ಹಾಲು ಕೊಟ್ಟ ಎದೆಯನ್ನೇ ಕತ್ತರಿಸುವ ಈ ಪಾಪಿಗಳ ಬಗ್ಗೆ ನಾವು ಕನಿಕರವನ್ನೂ ಪಡಬೇಕಾಗಿಲ್ಲ. ನಾನು ಬಾಂಗ್ಲಾದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಮೊನ್ನೆ ಬಂದ ಪ್ರವಾಹದ ಸಂದರ್ಭದಲ್ಲಿ ಗೌರ್ಮೆಂಟಿಗೆ, ಸಾಮಾನ್ಯ ಜನತೆಗೆ ಒಂದು ಕನಿಷ್ಠ ಮಟ್ಟದ ಸಹಕಾರವನ್ನು, ಗಂಜಿ ಕೇಂದ್ರವನ್ನು ಮಾಡುವ ಯೋಗ್ಯತೆ ಇರಲಿಲ್ಲ. ಆಗ ಅವರಿಗೆ ಅನ್ನ ಕೊಟ್ಟದ್ದು, ಹಸಿವನ್ನು ಇಂಗಿಸಿದ್ದು ಇಸ್ಕಾನ್ ಸಂಸ್ಥೆ. ಆ ಕೈಯನ್ನೇ ಇವತ್ತು ಕತ್ತರಿಸ್ತಾ ಇದೆ, ಆ ಕೊರಳನ್ನೇ ಇವತ್ತು ಕತ್ತರಿಸ್ತಾ ಇದೆ. ಇಸ್ಕಾನಿನ ಮುಖ್ಯಸ್ಥರನ್ನ ಅಮಾನುಷವಾಗಿ ನಡೆಸ್ಕೊಳ್ಳಾಗ್ತಾ ಇದೆ. ಇಡೀ ಇಸ್ಕಾನ್ ಸಂಸ್ಥೆಯನ್ನು ಭಯೋತ್ಪಾದಕ ಸಂಘಟನೆಗೆ ಸೇರಿಸಬೇಕು ಅಂತ ಕೋರ್ಟ್ ಹೋಗುವ ನಿರ್ಲಜ್ಜತನವನ್ನು, ದರ್ಪವನ್ನು, ದುರಹಂಕಾರವನ್ನು, ಅಮಾನುಷತೆಯನ್ನು ಮೆರೀತಾ ಇದೆ. ಆ ಇಡೀ ಇಸ್ಕಾನ್ ಸಂಸ್ಥೆಯನ್ನು ಬರ್ಖಾಸ್ತುಗೊಳಿಸಬೇಕು, ನಿಷೇಧಿಸಬೇಕು ಅಂತ ಕೋರ್ಟ್ಗೆ ಹೋಗ್ತಾರೆ. ಬೀದಿಯಲ್ಲಿ ಹೆಣ್ಮಕ್ಕಳ ಮಾನಹರಣ ಆಗ್ತಾ ಇದೆ. 3 ತಿಂಗಳ ಮಗುವಂತಲೂ ನೋಡ್ದೇನೆ ಕೊಚ್ಚಿ ಕೊಲ್ತಾ ಇದ್ದಾರೆ. ಇಡೀದಾಗಿ ಶಾಂತಿಗಾಗಿ, ಶಾಂತಿಯ ಪ್ರತಿಪಾದನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಯೂನುಸ್ ಅಹಮದ್ ಅವರು ಆ ನೊಬೆಲ್ ಪ್ರಶಸ್ತಿಯನ್ನು ಇವತ್ತು ವಾಪಸ್ ಕೊಡೋದು ಒಳ್ಳೆಯದು. ಯಾಕೆಂತಂದರೆ ಶಾಂತಿದೂತ ಅಂತ ಹೇಳಿಸಿಕೊಂಡಂಥ ಇದೇ ಯೂನುಸ್ ಅಹಮದ್ ಒಬ್ಬ ಧರ್ಮಾಂಧನಾಗಿ, ಜೆಹಾದಿಯಾಗಿ ಅಲ್ಲಿ ಇಡೀ ಹಿಂದೂಗಳ ಮಾರಣ ಹೋಮವನ್ನು ನಡೆಸ್ತಾ ಇದ್ದಾರೆ ಅಂತ ಆದರೆ, ಜಾತ್ಯತೀತ ಅನ್ನುವ ಶಬ್ದವನ್ನು ತೆಗೆದು ಅದನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿ ಘೋಷಿಸಬೇಕು ಅಂತ ಹೊರಟಿದ್ದಾರೆ ಅಂತ ಆದರೆ, ಇವರ ಶಾಂತಿಯ ನೊಬೆಲ್ ಪ್ರಶಸ್ತಿಗೆ ಧಿಕ್ಕಾರ ಅಂತ ಹೇಳಿದೇನೆ ಇನ್ನೇನನ್ನ ಹೇಳಬೇಕು ಹೇಳಿ? 71ರಲ್ಲಿ ಇದೇ ಇವರ ಧರ್ಮೀಯ, ಇವರದೇ ಮಗ್ಗುಲಿನ ಪಾಕಿಸ್ತಾನದಿಂದ ಅನ್ಯಾಯ ಆಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಪಾಕಿಸ್ತಾನ ಬಾಂಗ್ಲಾವನ್ನು ಮುಗಿಸ್ತದೆ ಅನ್ನುವಂಥ ಆತ್ಯಂತಿಕ ಸಂದರ್ಭದಲ್ಲಿ ನಿಂತಾಗ ಭಾರತ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತು. ಭಾರತವೇ ಎದುರು ನಿಂತಿತು.
ಎದುರು ನಿಂತು ಅವರಿಗೆ ದೇಶ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಸೃಷ್ಟಿ ಮಾಡಿ ತೋರಿಸಿತು. ಆಯಕಟ್ಟಿನ ಜಾಗದಲ್ಲಿ ಅನ್ನದಿಂದ, ಆಹಾರದಿಂದ, ಕರೆಂಟಿನಿಂದ ಪ್ರತಿ ಒಂದನ್ನು ಸಾಕಾರ ಮಾಡಿತು ಭಾರತ. ಆದರೆ ಇವತ್ತು ಮೊಲೆಕೊಟ್ಟ ಎದೆಯನ್ನೇ ಕತ್ತರಿಸುವಂಥ ಕ್ಷುದ್ರತೆಗೆ ಇಳಿದಿದೆ ಬಾಂಗ್ಲಾ. ಅದು ಅವರ ಧರ್ಮದ, ಅವರ ನಂಬಿಕೆಯ, ಅವರ ಸಂಸ್ಕಾರದ, ಸಂಸ್ಕೃತಿಯ, ರಕ್ತದ ಗುಣ. ಅದು ನಾವು ನೋಡಿಲ್ವೇ ಚರಿತ್ರೆಯನ್ನ? ನೋಡಿದ್ದೇವೆ. ಇದೇ ಕಾರಣಕ್ಕಾಗಿ ಅಂಬೇಡ್ಕರ್ ಹೇಳಿದ್ರು, ನೀವು ಭಾರತ ಮತ್ತು ಪಾಕಿಸ್ತಾನವನ್ನೇ ವಿಭಜನೆ ಮಾಡಿದ್ರಿ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ. ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಅತ್ಯಂತ ಚಾರಿತ್ರಿಕವಾದಂಥ ಸಂದರ್ಭಗಳನ್ನು, ದಾಖಲೆಗಳನ್ನು ಪ್ರತಿ ಒಂದನ್ನು ಇಟ್ಕೊಂಡು ಯಾವ್ಯಾವ ದೇಶದಲ್ಲಿ ಏನೇನಾಯಿತು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇಂಪಾಸಿಬಲ್ ಅನ್ನೋದನ್ನು ಹಿಮಂತ್ ಬಿಸ್ವಾ ಮೊನ್ನೆ ಹೇಳಿದ್ರಲ್ಲ, ಅದನ್ನು ಅಂಬೇಡ್ಕರ್ ಅವತ್ತೇ ಹೇಳಿದರು. ಇದು ಸಾಧ್ಯವಿಲ್ಲದ್ದು. ಆದರೆ ಈ ದರಿದ್ರ ಕಾಂಗ್ರೆಸ್ಸಿಗೆ, ಇತಿಹಾಸವನ್ನು ತಿರುಚಿದ ಕಾಂಗ್ರೆಸ್ಸಿಗೆ, ಮೊಘಲರ ಕ್ರೌರ್ಯವನ್ನು ಮೆರೆದು ನಮ್ಮ ಇಡೀ ನಂಬಿಕೆ, ದೇವಸ್ಥಾನ, ದೇಗುಲ, ನಮ್ಮ ಕಲ್ಚರು, ನಮ್ಮ ವಿಶ್ವವಿದ್ಯಾನಿಲಯ ಪ್ರತಿ ಒಂದನ್ನು ಧ್ವಂಸ ಮಾಡಿದಂಥ ಆ ದಮನಕಾರಿ ಕ್ರೂರಿಗಳನ್ನು ನಮ್ಮ ಇತಿಹಾಸದಲ್ಲಿ ನಮಗೆ ಓದುವಂಥ ಸಂದರ್ಭವನ್ನು ಒದಗಿಸಿದ್ದಿದ್ರೆ ಇದೇ ದುಷ್ಟ ಕಾಂಗ್ರೆಸ್ಸು. ಇವತ್ತು ಖರ್ಗೆ ಅವರು ಹೇಳ್ತಾರೆ, ತಾಜ್ ಮಹಲ್ ಹೊಡಿತೀರಾ, ಕೆಂಪುಕೋಟೆ ಹೊಡಿತೀರಾ, ಗೋಲ್ ಗುಂಬಜ್ ಹೊಡಿತೀರಾ ಅಂತ ಕೇಳ್ತಾರೆ. ಅದೇ ವಕ್ಫಿನ ಹೆಸರಲ್ಲಿ ಅಲ್ಲಾಹು ನಮಗೆ ಕೊಟ್ಟಂಥ ಜಾಗ ಅಂತ ಇವತ್ತಿಗೂ ಲ್ಯಾಂಡ್ ಜೇಹಾದ್ ಮಾಡ್ತಾ ಇದ್ದಾರಲ್ಲ. ದೇಶದ 3ನೇ ಅತಿ ದೊಡ್ಡ ಆಸ್ತಿವಂತರಾಗಿ ವಕ್ಫ್ ನಿಂತಿದೆಯಲ್ಲ, ಅದಕ್ಕೆ ತಿದ್ದುಪಡಿ ತರಬೇಕು ಅನ್ನುವಂಥ ಒಂದು ಮಾನವೀಯತೆ ಮತ್ತು ದೇಶದ ಐಕ್ಯತೆ, ದೇಶದ ಭದ್ರತೆ, ದೇಶದ ಅಖಂಡತೆಯ ಪ್ರಶ್ನೆಯನ್ನು ಇಟ್ಕೊಂಡು ಹೊರಟಾಗ ಅದರ ವಿರುದ್ಧವಾಗಿ ಮಾತಾಡ್ತಾರೆ ಇವರು, ಖರ್ಗೆ ಅವರು, ಕಾಂಗ್ರೆಸ್ನವರು. ಅದು ಯಾಕೆ ಅದು? ಹಾಗಾದರೆ ನಿಮಗೆ ಮಸೀದಿಗಳನ್ನು ಮುಟ್ಟಿದಾಗ ಉರಿತದೆ, ಅದೇ ಇತಿಹಾಸದಲ್ಲಿ ನಮ್ಮ ನಂಬಿಕೆಯ ದೇಗುಲಗಳನ್ನು ಒಡೆದು ಅವರು ಮಸೀದಿ ಕಟ್ಟಿದ್ದನ್ನು, ಇತಿಹಾಸವನ್ನು ಕೆದಕ್ಲಿಕ್ಕೆ ಹೋದಾಗ ನಿಮಗೆ ಯಾಕೆ ನೋವಾಗುತ್ತೆ? ಸಂಬಲ್ನಲ್ಲಿ ಪಾಕಿಸ್ತಾನದ ಪ್ರೇರಿತವಾಗಿ ದೇಶದ್ರೋಹಿಯಾಗಿ ದೇಶದ ಕಾನೂನು ಮತ್ತು ದೇಶದ ನ್ಯಾಯಾಲಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವೆ ಮಾಡಲಿಕ್ಕೆ ಅನುಮತಿ ಕೊಟ್ಟಾಗ ಅಲ್ಲಿ ಕಲ್ತೂರ್ತಾರೆ, ಮಾರಣಹೋಮ ಮಾಡಲಿಕ್ಕೆ ಮುಂದಾಗ್ತಾರೆ. ಅಂಥವರನ್ನು ಸಂತ್ರಸ್ತರು ಅಂತ ರಾಹುಲ್ ಗಾಂಧಿ ಅವರು ಸಂತೈಸ್ಲಿಕ್ಕೆ ಹೋಗ್ತಾರೆ. ನಾನು ಕೇಳ್ತಾ ಇದ್ದೇನೆ, ಬಾಂಗ್ಲಾದ ಹಿಂದೂಗಳ ಮಾರಣ ಹೋಮ ನಡೀತಾ ಇದ್ದಾಗ ನಿಮಗೆ ಯಾಕೆ ಹೃದಯಹೀನರಾಗಿ ವರ್ತಿಸ್ತಾ ಇದ್ದೀರಿ? ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಏನು ಬೇಕಾದರೂ ಮಾಡ್ತೇನೆ, ಯಾವ ಎಕ್ಸ್ಟ್ರೀಮಿಗೆ ಬೇಕಾದ್ರೂ ಹೋಗ್ತೇನೆ ಅಂತ ಕೂತಂತ ಮಮತಾ ಬ್ಯಾನರ್ಜಿಯವರೇ ಅಲ್ಲಿಯ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋದಿ ಅವರಿಗೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಸರ್ಕಾರ ಯಾವುದೇ ಹೆಜ್ಜೆ ಇಟ್ಟರು ಆ ಹೆಜ್ಜೆಗೆ ನನ್ನ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅಂಥ ಒಂದು ಕನಿಷ್ಠ ಮಟ್ಟದ ಹೃದಯವಂತಿಕೆಯೂ ಇಲ್ಲ. ಅದೇ ನಿಮಗೆ ಹಮಾಸಿನ ಬಗ್ಗೆ, ಇಸ್ರೇಲ್ ಹಮಾಸ್ ಯುದ್ಧ ಆದಾಗ ಎದ್ದೆದ್ದು ಬೀಳ್ತೀರಿ, ಇಡೀ ದೇಶಾದ್ಯಂತ ಹೋರಾಟ ಮಾಡ್ತೀರಿ. ಈಗ ಬಾಂಗ್ಲಾದಲ್ಲಿರುವ ಹಿಂದೂಗಳು ನಮ್ಮವರು ಅಲ್ವೇನೋ? ಹಿಂದೂಗಳಲ್ವೇ ಅವರು? ನಮ್ಮ ಭಾರತ ಮೂಲದವರು ಅಲ್ವೇ? ಯಾವುದೋ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳದ ಪೂರ್ವದಲ್ಲಿ ಇವತ್ತಿಗೂ ಗಾಂಧಿ ಮಾಡಿದಂಥ ತಪ್ಪನ್ನು ನೆಹರು ಪ್ರೇರಿತ, ನೆಹರು ವ್ಯಾಮೋಹ, ನೆಹರು ತಂದೆಯವರಿಗೆ ಅವರು ಸಾಕಾರದ ಋಣ ಇತ್ತಲ್ಲ ಗಾಂಧಿಗೆ, ಆ ಋಣದ ಪ್ರಜ್ಞೆಯಲ್ಲಿ ಖಿಲಾಫತ್ ಚಳವಳ ಅಂತ ಇಲ್ಲಿ ಮಾಡಿದಾಗ ಟರ್ಕಿ ಖಲೀಫನಿಗಾದ ತೊಂದರೆ ಭಾರತದಲ್ಲ ಮುಸ್ಲಿಮರಿಗೆ ಉರಿ ಎತ್ತುತ್ತದೆ. ಭಾರತದ ಮುಸ್ಲಿಮರು ಎದ್ದು ಬೀಳ್ತಾರೆ, ಖಿಲಾಫತ್ ಚಳವಳ ಮಾಡ್ತಾರೆ, ಹಿಂದೂಗಳ ಮಾರಣ ಹೋಮ ಮಾಡ್ತಾರೆ. ಆವಾಗ ಇದೇ ಗಾಂಧಿ ಹೇಳ್ತಾರೆ, ಕರ್ಮ ಸಿದ್ಧಾಂತವನ್ನು ತಂದು ಎದುರಿಡ್ತಾರೆ. ಆ ಎದುರು ಬಂದು ಅತ್ಯಾಚಾರ ಮಾಡುವಂಥ ಆ ಕ್ರೂರ ಮನಸ್ಸು ತಣ್ಣಗಾಗಬೇಕು ಅಂದರೆ ನೀವು ಅದನ್ನು ಸಹಿಸ್ಕೊಳ್ಳಿ ಅಂತಾರೆ. ಯಾವ ರೀತಿಯ ಸಹನೆ, ಯಾವ ರೀತಿಯ ಹೊಂದಾಣಿಕೆ, ಯಾವ ರೀತಿಯ ಕರ್ಮ ಸಿದ್ಧಾಂತ, ಯಾವ ರೀತಿಯ ಗಾಂಧಿ?
ಹಮಾಸು, ಟರ್ಕಿಯ ಖಲೀಫು ಅವರಿಗೇನಾದರೂ ಆದಾಗ ಭಾರತದ ಮುಸ್ಲಿಮರಿಗೆ ಉರಿತದೆ. ಅದೇ ನಾನೊಂದು ಪ್ರಶ್ನೆ ಕೇಳ್ತೇನೆ, ಭಾರತದ ಮುಸ್ಲಿಂ ಬಾಂಧವರೇ, ನಿಮಗೆ ಬಾಂಗ್ಲಾದಲ್ಲಿ ನಡೀತಾ ಇದ್ದಂಥ ಭೀಭತ್ಸವಾದಂಥ ಒಂದು ಆ ಕ್ರೌರ್ಯ, ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರ ಕಣ್ಣಿಗೆ ಕಾಣುವುದಿಲ್ವಾ? ಇವತ್ತಿನವರೆಗೂ ಒಬ್ಬನೇ ಒಬ್ಬ ಜವಾಬ್ದಾರಿಯುತ ಮುಸ್ಲಿಮು ಸಮುದಾಯದ ನೇತಾರರು ಯಾರೂ ಇದರ ಬಗ್ಗೆ ಖಂಡಿಸಿಲ್ಲ. ಸಂಸತ್ತಿನಲ್ಲಿ ವಕ್ಫಿನ ಬಗ್ಗೆ ಮಾತಾಡ್ತಾರೆ, ಇನ್ನೊಂದರ ಬಗ್ಗೆ ಮಾತಾಡ್ತಾರೆ. ಜ್ಞಾನವ್ಯಾಪಿ, ಮಥುರಾ ಅಥವಾ ಸಂಬಲ್ಲು ಅಲ್ಲೆಲ್ಲ ನ್ಯಾಯಯುತವಾಗಿ ಇತಿಹಾಸದ ಗರ್ಭವನ್ನು ಕೆದಕುವ ಒಂದು ಸತ್ಯ ಶೋಧನೆಗೆ ಇಳಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಮಾತಾಡ್ತೀರಿ, ಅದು ತಪ್ಪು ಅಂತೀರಿ, ಅಸಂವಿಧಾನಿಕ ಅಂತೀರಿ, ಆದರೆ ಮನುಷ್ಯತ್ವವೇ ಇಲ್ಲದೆ ಇದ್ದಾಗೆ ವರ್ತಿಸ್ತೀರಿ. ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಈ ರಣಹೋಮಕ್ಕೆ, ಮಾರಣ ಹೋಮಕ್ಕೆ ಒಂದು ತುಟಿ ಒಡೆದೇ ಇದ್ದಂಥ ನಿಮ್ಮನ್ನು ನಾವು ಸಹಿಸಬೇಕಲ್ವಾ? ಬಾಯಿ ಅನ್ನಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದನ್ನು ನಂಬ್ಕೋಬೇಕು ಅಲ್ವೇ? ನೀಚತನಕ್ಕೂ ಒಂದು ಮಿತಿ ಬೇಡವಾ? ರಕ್ತಪಿಪಾಸುತನಕ್ಕೂ ಒಂದು ಮಿತಿ ಬೇಡವಾ? ನಮ್ಮ ದೇಶದಲ್ಲಿ ಯಾವತ್ತಾದರೂ ಒಂದು ದಿನ ಈ ರೀತಿದಾಗಿದೆಯಾ? ಇತಿಹಾಸದ ಪೂರ್ವದಲ್ಲೂ ಇತಿಹಾಸದ ನಂತರದಲ್ಲೂ. ಅದು ಪಾಕಿಸ್ತಾನ ವಿಭಜನೆ ಇರ್ಬೋದು, ಖಿಲಾಫತ್ ಚಳವಳ ಇರ್ಬೋದು, ಕೇರಳದಲ್ಲಿ ನಡೆದಂಥ ಮಾರಣ ಹೋಮ, ಅದಕ್ಕೆ ಗಾಂಧಿಯ ಅಭಯ ಬೇರೆ. ಇಂಥ ದುರವಸ್ಥೆಯ, ದುಸ್ಥಿತಿಯ, ದರಿದ್ರ ಇತಿಹಾಸವನ್ನು ಓದಿಕೊಂಡು ಬೆಳೆದಂಥ ಈ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ. ಈಗ ಎಲ್ಲೋ ಒಂದೆರಡು ಮೂರು ಕಡೆ ನಾವು ಸತ್ಯ ಶೋಧನೆಗೆ ಹೊರಟಾಗ, ಅದು ನ್ಯಾಯಾಲಯ ಕೊಟ್ಟ ತೀರ್ಪು, ಆದೇಶ, ಅದರ ಪ್ರಕಾರ ಹೋದರೆ ಇಡೀ ದೇಶದಲ್ಲಿ ಇವರಿಗೆ ಉರಿತದೆ. ಕಾಂಗ್ರೆಸ್ನವರು ಅದರ ನೇತೃತ್ವ ವಹಿಸ್ತಾರೆ. ಅದೇ ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ನಮ್ಮದೇ ದೇಶದ ಮೂಲದ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಕಾಂಗ್ರೆಸ್ಸು ಮಾತಾಡೋದಿಲ್ಲ, ಈ ದೇಶದ ಮುಸ್ಲಿಂ ಬಾಂಧವರು ಮಾತಾಡೋದಿಲ್ಲ. ಅದೇ ಇಲ್ಲಿ ಮೌಲ್ವಿ ಬಂದು ಬೆಂಗಳೂರಿನಲ್ಲಿ ಹೇಳ್ತಾರೆ, ನಿಮಗೆ ಸಂಸತ್ತಿದ್ರೆ ನಮಗೆ ಬೀದಿ ಇದೆ ಅಂತ ರಕ್ತಪಾತಕ್ಕೆ ಆಹ್ವಾನ ಕೊಡ್ತಾರೆ. ಅದರ ಬಗ್ಗೆ ಮಾತಾಡೋದಿಲ್ಲ, ಮುಸ್ಲಿಮರು ಮಾತಾಡೋದಿಲ್ಲ, ಕಾಂಗ್ರೆಸ್ಸು ಮಾತಾಡೋದಿಲ್ಲ. ಯಾವುದೇ ನ್ಯಾಯಾಲಯದ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡೋದಿಲ್ಲ ಅಂತ ಅವನು ನ್ಯಾಯಾಲಯಕ್ಕೆ ಪಂಥಾಹ್ವಾನ ಕೊಡ್ತಾರೆ ಮೌಲ್ವಿ. ಅದರ ಬಗ್ಗೆ ಮಾತಾಡೋದಿಲ್ಲ, ಸಿದ್ದರಾಮಯ್ಯನೂ ಮಾತಾಡೋದಿಲ್ಲ, ಖರ್ಗೆನೂ ಮಾತಾಡೋದಿಲ್ಲ, ರಾಹುಲ್ ಗಾಂಧಿನೂ ಮಾತಾಡೋದಿಲ್ಲ. ಅದೇ ಅದಾನಿಯವರ ಮೇಲೆ ಹಾಕಿದ ಕೇಸು ಅಮೆರಿಕದ್ದು, ಅದರ ಹಿಂದೆ ಮುಂದೆ ನೋಡೋದಿಲ್ಲ, ಶೋಧ ಇಲ್ಲ, ಸತ್ಯಾಸತ್ಯತೆ ಇಲ್ಲ, ಪರಾಂಬರಿಸುವಿಕೆ ಇಲ್ಲ, ಸುಳ್ಳು ಸುಳ್ಳು ಸುಳ್ಳು. ಆ ಸುಳ್ಳನ್ನು ಕೂಡ ಸತ್ಯದ ತಲೆಗೆ ಹೊಡೆದಾಗೆ ಇಡೀ ದೇಶದ ಜನರ ಎದುರು ಅದನ್ನು ಆಕ್ರೋಶಭರಿತವಾಗಿ ಅದನ್ನೊಂದು ಜನಾಂದೋಲನವಾಗಿ ಮಾಡ್ತೇವೆ ಅಂತ ಹೊರಡ್ತೀರಿ. ಮೂರ್ಖ ಶಿಖಾಮಣಿಗಳು, ಅಮಾನುಷರು, ಮನುಷ್ಯತ್ವವನ್ನೇ ಕಳ್ಕೊಂಡಿದ್ದೀರಿ. ನಿಮಗೆ ಇರುವುದು ಒಂದೇ ಒಂದು ಮನುಷ್ಯತ್ವ, ಅದು ಮುಸ್ಲಿಂ ಸಮುದಾಯಕ್ಕೆ ಏನಾದರೂ ತೊಂದರೆ ಆದ ತಕ್ಷಣ ನಿಮ್ಮ ಇಡೀ ಹೃದಯ ಅಲ್ಲಾಡ್ತದೆ. ಅದೇ ಹಿಂದೂಗಳ ಮೇಲೆ ಯಾವುದೇ ರೀತಿಯ ಮಾರಣ ಹೋಮ ನಡೀಲಿ, ಅದು ದೇಶದ ಒಳಗೆ ಇರ್ಬೋದು, ದೇಶದ ಆಚೆ ಇರ್ಬೋದು, ನಿಮಗೆ ಅದರ ಬಗ್ಗೆ ಯಾವ ಕಾಳಜಿಯೂ ಇಲ್ಲ. ಹಮಾಸ್ ಬಗ್ಗೆ ಕಾಳಜಿ, ಹಮಾಸ್ ಉಗ್ರರ ಬಗ್ಗೆ ಕಾಳಜಿ. ಪಾಕಿಸ್ತಾನವನ್ನು ಮಿತ್ರ ದೇಶ ಅಂತ ಕರಿತೀರಿ, ಬದಮಾಶ್ಗಳು. ಕಣ್ಣಲ್ಲಿ ನಿಮಗೆ ಒಂದು ಇಂಚು ರಕ್ತವೂ ಇಲ್ವಾ, ನೀರು ಇಲ್ವಾ? ಅಂತ ಮಾರಣ ಹೋಮ ನಡೀತಾ ಇದೆ. ನೀವು ದೇಶಿಕರು, ನೀವು ಪ್ರತಿಪಕ್ಷದ ನಾಯಕರು, ಕೈಯಲ್ಲಿ ಸಂವಿಧಾನ ನಿಮಗೆ ಬೇರೆ ಕೇಡು. ಯಾಕೆ ಮಾತಾಡೋದಿಲ್ಲ ಹೇಳಿ? ಯಾವ ನೈತಿಕತೆ ಇದೆ ನಿಮಗೆ ಸಂಸತ್ತಿನಲ್ಲಿ ನಿಂತು ಮಾತಾಡಲಿಕ್ಕೆ, ಹೊರಗಡೆ ಪ್ರತಿಭಟಿಸಲಿಕ್ಕೆ? ದೇಶದ್ರೋಹಿಗಳೊಟ್ಟಿಗೆ ಶಾಮೀಲಾಗ್ತೀರಿ ಪಬ್ಲಿಕ್ಕಲ್ಲಿ. ಅಲ್ಲಿ ಪಂಜಾಬ್ನಿಂದ, ಶಂಭುಗಡಿಯಿಂದ ದಾಟಿ ಬರಲಿಕ್ಕೆ ಹರಿಯಾಣದವರೀಗ ಸರಿ ಪೆಟ್ಟುಕೊಟ್ಟು ನಿಲ್ಲಿಸಿದಾರ ರೈತರವರು. ಹಿಂದೆ ಆದಂತಹ ದೊಡ್ಡ ಚಳವಳದಲ್ಲಿ ಕೋಟಿ ಕೋಟಿ ಕಾರಲ್ಲಿ ಬಂದು ವಿಸ್ಕಿ ಕುಡ್ಕೊಂಡು ಅಲ್ಲಿ 3 ತಿಂಗಳು ಪ್ರತಿಭಟನೆ ಮಾಡಿದ್ರಲ್ಲ, ಅವ್ರು ರೈತರೇನು? ರೈತರ ಸುಖಕ್ಕಾಗಿ ಮಧ್ಯವರ್ತಿಗಳನ್ನು ತಪ್ಪಿಸಿ ನೇರವಾಗಿ ರೈತರಿಗೆ ಅವರ ದುಡಿದ, ಅವರು ಬೆಳೆದ ಬೆಲೆಗೆ ಒಂದು ಹಕ್ಕು ಸಿಗಬೇಕು, ಬೆಲೆ ಸಿಗಬೇಕು ಅಂತ ಕಾನೂನು ಮಾಡಿದರೆ, ಮಧ್ಯವರ್ತಿಗಳನ್ನು ತಂದಿಟ್ಕೊಂಡು
ಸರ್ಕಾರದ ವಿರುದ್ಧ ಚಳವಳವನ್ನು ಮಾಡಿಸ್ತೀರಿ ಕಾಂಗ್ರೆಸ್ನವರು. ಈಗ ನಿಮಗೆ ಸೋತು ಸೋತು ಸುಣ್ಣಾಗಿದ್ದೀರಿ, ಗೆಲುವಿನ ಯಾವ ನಿರೀಕ್ಷೆಯೂ ಇಲ್ಲ, ಅಧಿಕಾರಕ್ಕೆ ಏರುವಂಥ ಸಾಧ್ಯತೆಯೂ ಇಲ್ಲ. ಆ ಕಾರಣಕ್ಕಾಗಿ ಇವತ್ತೇನು ಮಾಡ್ತಾ ಇದ್ದೀರಿ, ನೀವು ಬೇರೆ ಮಾರ್ಗದಿಂದ ಬರ್ತಾ ಇದ್ದೀರಿ. ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಬೇಕು ಅಂತ ರೈತರ ಹೆಸರಿನಲ್ಲಿ ಇರುವ ಭಯೋತ್ಪಾದಕರನ್ನು ಬಳಸ್ತಾ ಇದ್ದೀರಿ, ಖಲಿಸ್ತಾನಿಗಳನ್ನು ಬಳಸ್ತಾ ಇದ್ದೀರಿ. ಅದಕ್ಕೆಲ್ಲ ಪುರುಸೊತ್ತಿದೆ. ಸಂಬಲ್ನಲ್ಲಿ ಕಾನೂನು ವಿರೋಧಿಯಾಗಿ ಪೊಲೀಸರ ಮೇಲೆ ಕಲ್ಲೆಸೆದು ರಕ್ತಪಾತಕ್ಕೆ ಮುಂದಾದಂಥವ್ರ ಬಗ್ಗೆ ಕನಿಕರ ಹುಟ್ಟುತ್ತದೆ ರಾಹುಲ್ ಗಾಂಧಿ ಅವರಿಗೆ. ಸಂಬಲ್ಗೆ ಹೋಗ್ತಾರೆ, ಅಲ್ಲಿ ಬಾಂಗ್ಲಾದ ಹಿಂದೂಗಳ ಬಗ್ಗೆ, ಮಾರಣ ಹೋಮದ ಬಗ್ಗೆ ಇವರಿಗೆ ಕಾಣುವುದಿಲ್ಲ. ಭಾರತ ಜೋಡ ಯಾತ್ರೆ ಮಾಡ್ತೀರಿ, ಯಾವ ಕರ್ಮಕ್ಕೆ ಯಾವ ಕರ್ಮಕ್ಕೆ ಭಾರತ ಜೋಡೋ ಯಾತ್ರೆ ಮಾಡ್ತೀರಿ? ಮನಸ್ಸುಗಳನ್ನು ಒಂದಾಗಿಸ್ಲಿಕ್ಕಾಗಿಲ್ಲ ನಿಮಗೆ. ಹಿಂದೂ ಮುಸ್ಲಿಮರನ್ನ ಒಂದು ಭಾವನಾತ್ಮಕವಾಗಿ ಒಟ್ಟಿಗೆ ತರಬೇಕು ಅನ್ನುವಂಥ ಒಂದು ಮಾತು ಬರ್ತಾ ಇಲ್ಲ ನಿಮಗೆ. ಅದೇ ಶಬ್ಬೀರ್ ಅಹಮದ್ ನ್ಯಾಷನಲ್ ಕಾನ್ಫರೆನ್ಸಿನಿಂದ ಆರಿಸಿ ಬಂದಂಥ ನಿಮ್ಮ ಮಿತ್ರ ಪಕ್ಷದವರು ಏನು ಹೇಳ್ತಾರೆ ಇವತ್ತು? ಮೊನ್ನೆ ಜಮ್ಮು ಕಾಶ್ಮೀರ ಪ್ರತ್ಯೇಕ ದೇಶ ಆಗಬೇಕು ಅಂತಾರೆ. ಕಿವಿ ಇಲ್ವಾ ನಿಮಗೆ? ಅದಾನಿ ಬಗ್ಗೆ, ಆ ಕೇಸಿನ ಬಗ್ಗೆ ದಿಢೀರ್ ಅಂತ ಟ್ವೀಟ್ ಮಾಡಲಿಕ್ಕಾಗತ್ತೆ? ಈ ಶಬ್ಬೀರ್ ಅಹಮದ್ನ ದೇಶ ವಿರೋಧಿ, ಭಾರತ ಜೋಡೋ ಅಂತ ಹೇಳ್ತೀರಿ, ಅವನು ಭಾರತ್ ತೋಡೋ ಅಂತಾನೆ. ನಿಮಗೆ ಅದರ ಬಗ್ಗೆ ಪ್ರತಿಕ್ರಿಯಿಸಬೇಕು ಅಂತ ಅನಿಸೋದಿಲ್ಲಲ್ಲ? ನಿಮ್ಮ ಇರಾದೆ ಸ್ಪಷ್ಟ, ನಿಮ್ಮ ಧ್ಯೇಯ ಸ್ಪಷ್ಟ, ನಿಮ್ಮ ಗುರಿ ಸ್ಪಷ್ಟ. ಭಾರತವನ್ನು ಒಡೆಬೇಕು, ಭಾರತವನ್ನು ಛಿದ್ರಗೊಳಿಸಬೇಕು. ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣದ ಅಲೆಯಲ್ಲಿ ನಾನು ಪ್ರಧಾನಿ ಪಟ್ಟಕ್ಕೆ ಏರಬೇಕು. ಅದು ಏನು ಬೇಕಾದ್ರಾಗಲಿ, ಎಲ್ಲಿ ಬೇಕಾದ್ರೆ ರಕ್ತಪಾತ ಆಗಲಿ, ಯಾವುದು ಬೇಕಾದ್ರೆ ನಾಶ ಆಗಲಿ, ಅದು ಭಾರತ ಬೇಕಾದ್ರೆ ಮುಳುಗೋಗ್ಲಿ, ಏನು ತೊಂದರೆ ಇಲ್ಲ. ನಿಮಗೆ ಅಮೆರಿಕ ಇದೆ, ಪೌರತ್ವಕ್ಕೆ ಇಂಗ್ಲೆಂಡ್ ಇದೆ, ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ಚೈನಾ ಇದೆ, ಬಾಯಿ ಮಾಡಲಿಕ್ಕೆ ಪಾಕಿಸ್ತಾನ ಇದೆ. ಈಗ ಬಾಂಗ್ಲಾ ಬೇರೆ ಸೇರ್ಕೊಳ್ತಾ ಇದೆ. ಯಾಕೆಂದರೆ ಬಾಂಗ್ಲಾದ BNP ಒಟ್ಟಿಗೆ ನೀವು ರಹಸ್ಯ ಚಟುವಟಿಕೆ ನಡೆಸಿದ್ದೀರಿ, ಮೀಟಿಂಗ್ ಮಾಡಿದ್ದೀರಿ, ಅವರೊಟ್ಟಿಗೆ ಕೈ ಮಿಲಾಯಿಸಿದ್ದೀರಿ. ಕೈ ಜೋಡಿಸಿದ್ದು ಮಿಲಾಯಿಸಿದ್ದಲ್ಲ. ಆಮೇಲೆ ಅದೇ ರೀತಿಯ ಚಳವಳವನ್ನು ಭಾರತದಲ್ಲಿ ಮಾಡ್ತೇವೆ ಅಂತೇಳಿ ಅಮೆರಿಕದ ಸಹಕಾರವನ್ನು ಬೇಡ್ತೀರಿ. ಕಮಲಾ ಹ್ಯಾರಿಸು, ಬೈಡನ್ನು ಇತ್ಯಾದಿ ಇತ್ಯಾದಿ. ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಒಂದು ಕನಿಷ್ಠ ಮಟ್ಟದ ಮಾನವೀಯತೆಯ ಎಲ್ಲ ಗಡಿಗಳನ್ನು ನೀವು ಮೀರಿದ್ದೀರಿ ಅನ್ನೋದಕ್ಕೆ ಬಾಂಗ್ಲಾದ ಘಟನೆಗೆ ನೀವು ವಹಿಸಿರುವ ಮೌನ ಬಹಳ ದೃಷ್ಟಾಂತವನ್ನು ಕೊಡ್ತಾ ಇದೆ, ಸಾಕ್ಷಿಯನ್ನು ಒದಗಿಸ್ತಾ ಇದೆ. ಈ ದೇಶ 80ಕ್ಕೂ ಹೆಚ್ಚು ಭಾಗದ ಹಿಂದೂಗಳು, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರು ಹಿತವರು ಅದಕ್ಕೆ ನಿರ್ಣಯಿಸುವಂಥ ಕಾಲ ಪಕ್ವವಾಗಿದೆ. ಈಗ ಹೂಬು ಕಾಣ್ತಾ ಇದೆ. ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಪ್ರತಿ ಹಂತದಲ್ಲಿ. ಇವತ್ತು ಹರಿಯಾಣದಲ್ಲಿ ಏನಾದರೂ ಕಾಂಗ್ರೆಸ್ ಬಂದಿದ್ರೆ ಆ ರೈತರ ಹೆಸರಿನ ಭಯೋತ್ಪಾದಕರು ದೆಹಲಿಗೆ ನುಗ್ಗುತ್ತಾ ಇದ್ರು. ಆ ಮೂಲಕ ಇಡೀ ದೇಶವನ್ನು ಅಭದ್ರಗೊಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಕೈ ಹಾಕಿದೆ, ನೆನಪಿಡಿ. ಈಗಲೂ ನಾವು ಎಚ್ಚರಗೊಳ್ಳದೇ ಇದ್ದರೆ, ಈಗಲೂ ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ನಮ್ಮ ಪೀಳಿಗೆ, ಮುಂದಿನ ಪೀಳಿಗೆ ಇವತ್ತು ಬಾಂಗ್ಲಾದಲ್ಲಿ ಏನು ಎದುರಿಸ್ತಾ ಇದೆ, ಬಾಂಗ್ಲಾದಲ್ಲಿ ಏನು ಅನುಭವಿಸ್ತಾ ಇದೆ, ಅದೇ ಅನುಭವ, ಅದೇ ರಕ್ತಸಿಕ್ತ ಚರಿತ್ರೆ ವರ್ತಮಾನ ನಮ್ಮ ಪೀಳಿಗೆ ಅನುಭವಿಸಬೇಕಾಗತ್ತೆ. ಬಿ ಕೇರ್ಫುಲ್, ಜಾಗ್ರತೆ. ನಮಸ್ತೆ.